ಸರ್ ನಮಸ್ತೆ, ನ್ಯೂಸ್ ಬಿಟ್ ಡಾಟ್ ಲೈವ್ ಇಂದ ಮಾತಾಡ್ತಾ ಇರೋದು ಸರ್. ನಮಸ್ತೆ ಸರ್. ಸರ್ ಏನಿಲ್ಲ, ನೀವು ಒಂದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರ್ತಕ್ಕಂಥ ಕ್ರೈಮ್ ನಂಬರ್ 39ಕ್ಕೆ ಸಂಬಂಧಿಸಿದಂತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್ ಮತ್ತು ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಎಲ್ರಿಗೂ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಯಾವೆಲ್ಲ ವಿಚಾರಗಳನ್ನು ಕೋರಿ ಪತ್ರ ಬರೆದಿರ್ತಕ್ಕಂಥದ್ದು ಸರ್? ಸರ್ ಇದ್ರಲ್ಲಿ ಏನಾಗಿರುತ್ತೆ, ಸ್ಟೇಟ್ಮೆಂಟ್ ಮೇಡ್ ಬೈ ದ ವಿಟ್ನೆಸ್ ಲೀಕ್ ಆಗಿರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ. ಓಕೆ ಸರ್. ಸೊ ಹಂಗಾಗಿ ವಿಟ್ನೆಸ್ ಲೀಕಿಂಗ್ ಈಸ್ ನಾಟ್ ದ ಏನ್ ಹೇಳ್ಬೋದು ಅಂದ್ರೆ ವಿಟ್ನೆಸ್ ಲೀಕೇಜ್ ಆಗೋದು ಇಟ್ಸ್ ನಾಟ್ ದ ವಿ ಕೆನಾಟ್ ಟ್ರಸ್ಟ್ ದ ಇನ್ವೆಸ್ಟಿಗೇಷನ್ ಲೇಟರ್ ದೆನ್. ದಟ್ಸ್ ವೈ ವಿ ಹ್ಯಾವ್ ರಿಟರ್ನ್ ಕಂಪ್ಲೇಂಟ್ ಟು ದ ಹೈ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಸರ್ ಅಂದರೆ ಕೇವಲ ವಿಟ್ನೆಸ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಲೀಕ್ ಆಯಿತು ಅನ್ನೋ ವಿಚಾರಕ್ಕೆ ಮಾತ್ರನಾ, ಅಥವಾ ಪ್ರಾಪರ್ ತನಿಖೆ ಆಗ್ತಾ ಇಲ್ವಾ ಅನ್ನೋ ಉದ್ದೇಶ ಏನಾದರೂ ಇದೆಯಾ ಸರ್ ಇದರಲ್ಲಿ? ಖಂಡಿತವಾಗ್ಲೂ ಪ್ರಾಪರ್ ತನಿಖೆ ಆಗ್ತಾ ಇಲ್ಲ ಸರ್. ಅದರಲ್ಲಿ ಹೇಳ್ಬೇಕಾಗಿರೋದನ್ನೆಲ್ಲ ಈಗ 164 ಅಲ್ಲಿ ಮಾನ್ಯ ನ್ಯಾಯಾಲಯದ ಮುಂದೆನೆ ಹೇಳಾಗಿದೆ. ವಿಟ್ನೆಸ್ ಏನ್ ಹೇಳ್ಬೇಕೋ ಮಾನ್ಯ ನ್ಯಾಯಾಲಯದ ಮುಂದೆ ಹೇಳಾಗಿದೆ. ಅದ್ರ ಮುಂಚಿತವಾಗಿ ಇವರು ತನಿಖೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಅದ್ರ ಮೇಲೆನೆ. ಸರ್ ಇನ್ನೊಂದು ಪ್ರಮುಖವಾಗಿ ಇರುವಂತ ವಿಚಾರ ಏನಂತಂದ್ರೆ, ಜುಲೈ 4ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಆದ್ರೆ ಇದುವರೆಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೀಗ BNSS 175 ಪ್ರಕರಣ ಅಥವಾ CRPC 164 ಸ್ಟೇಟ್ಮೆಂಟ್ ಅನ್ನು ಜಡ್ಜ್ ಮುಂದೆ ಮಾಡಿದ ಮೇಲೆ ಇವ್ರು ಯಾವುದೇ ರೀತಿಯ ಪ್ರೊಸೀಜರ್ ಇಲ್ಲಿವರೆಗೂ ಏನಾಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನಾದ್ರು ಅವ್ರು ಮಾಡ್ತಿರೋದು ಇಷ್ಟೇ, ಲಾಯರ್ಗಳಿಗೆ ನೋಟಿಸ್ ಕಳಿಸ್ತಿದ್ದಾರೆ. ಲಾಯರ್ಗಳಿಗೆ ಯಾಕೆ ಸರ್ ಲಾಯರ್ಗಳಿಗೆ ನೋಟಿಸ್ ಕಳಿಸ್ತಾರಂಥದ್ದು? ವಿಟ್ನೆಸ್ ಪ್ರೊಟೆಕ್ಷನ್ಗೆ ನಾವು ಕೋಆಪರೇಟ್ ಮಾಡ್ತಿಲ್ಲ ಅಂತ ಹೇಳಿ. ಓಕೆ, ಯಾರ ಡ್ಯೂಟಿ ಸರ್ ಅದು? ಪೊಲೀಸರೇ ವಿಟ್ನೆಸ್ ಸೆಕ್ಯೂರ್ ಮಾಡ್ಬೇಕು ಮತ್ತೆ ವಿಟ್ನೆಸ್ಗೆ ರಕ್ಷಣೆ ಕೊಡ್ಬೇಕಂದ್ರೆ ಅದು ಪೊಲೀಸರ ಕರ್ತವ್ಯನೇ. ಕರೆಕ್ಟ್. ನಾವು ಅರ್ಜಿ ಹಾಕ್ಬೋದು, ನಾವು ಸೆಕ್ಯೂರಿಟಿ ಕೊಡಿ ಅಂತ ಹೇಳ್ಬೋದು, ನಾವು ಅಡ್ರೆಸ್ ಕೊಡ್ಬೋದು. ಖಂಡಿತ ಸರ್. ಸೊ ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸ್ ಆಗಿದೆ ಸರ್. ಎಲ್ಲ ಪ್ರೊಸೆಸ್ ಆಗಿದೆ ಸರ್. ಮತ್ತೆ ಇವತ್ತು ಇದ್ರ ಬಗ್ಗೆ SIT ಬೇಕು ಅನ್ನೋ ಒಂದು ಪ್ರೋಬ್ ಕೇಳಿ ಬರ್ತಾ ಇತ್ತು. ಬಟ್ ಚೀಫ್ ಮಿನಿಸ್ಟರ್ ಸದ್ಯಕ್ಕೆ ಆ ಥರ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ಒಂದು ಆರಿಕೆ ಉತ್ತರನ ಅಷ್ಟೇ ಕೊಟ್ಟಿದ್ದಾರೆ. ಸೊ ಇತ್ತ ಕಡೆ ಹಿರಿಯ ಸುಪ್ರೀಂ ಕೋರ್ಟ್ ವಕೀಲರಾದಂಥ KV ಧನಂಜಯ್ ಸರು ಕೇರಳ ಸರ್ಕಾರ ಒಂದು ಇನಿಷಿಯೇಟಿವ್ ತಗೊಂಡು ಇದಾದ್ರೆ ಒಳ್ಳೇದು ಈ ಪ್ರಕರಣದಲ್ಲಿ ಅಂತ ಹೇಳಿ ಅವ್ರಿಗೂ ಇದು ಮಾಡಿದ್ದಾರೆ. ಈಗ ನೀವು CJ ಅವ್ರಿಗೆ ಪತ್ರ ಬರೆದಿರ್ತಕ್ಕಂಥದ್ದು ಏನಾದರೂ ಯಾವ್ದ್ರ ಕಡೆಯಿಂದಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಆಗ್ಬೋದಾ ಅನ್ನೋ ನಂಬಿಕೆ ಇದೆಯಾ ಅಂತ ಸರ್? ಸರ್ ನಂಬಿಕೆ ನಾವು ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸರ್. ಸರ್ ನಮ್ಮ ಕಡೆಯಿಂದ ಆಗೋ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇನ್ವೆಸ್ಟಿಗೇಷನ್ ನಮ್ಗೆ ಮೇನ್ ಬಂದು ಎಕ್ಸಿಮೇಷನ್ ಆಗ್ಲಿ ಅನ್ನೋ ನಮ್ಗೊಂದು ರಿಕ್ವೆಸ್ಟ್ ಇದೆ ಪೊಲೀಸರ ಹತ್ರ. ಎಕ್ಸಿಮೇಷನ್ ಆದ ನಂತರ ತಾನೇ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ದೇರ್ ಇಸ್ ಅ ಡೆಡ್ ಬಾಡಿ ಇನ್ ದ ವೆಲ್, ಸೊ ವಾಟ್ ಇಫ್ ಸಮನ್ ಇನ್ಫಾರ್ಮ್ಸ್ ಅ ಪೊಲೀಸ್ ದಟ್ ದೇರ್ ಇಸ್ ಸೋ ಅಂಡ್ ಸೋ ಡೆಡ್ ಬಾಡಿ ಇನ್ ದ ವೆಲ್, ಬಾವಿನಲ್ಲಿ ಒಂದು ಹೆಣ ಬಿದ್ದಿದೆ, ಪೊಲೀಸರು ಏನ್ ಮಾಡ್ತಾರೆ, ಆ ಜಾಗಕ್ಕೆ ಹೋಗಿ ಇಲ್ಲ ಹೆಣ ಬಿದ್ದಿದೆ, ಓಕೆ ಅದು ತನಿಖೆ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇಲ್ಲಿ ಒಬ್ಬ ವಿಟ್ನೆಸ್ ಅವನೇ ಸ್ವತಃ ಜೀವಭಯದಿಂದ ಬರಿ ಮಾಡಿದಾನೆ ಅಂತ ಹೇಳಿದ್ದಾರೆ. ಜೀವಭಯದಿಂದ ಹೆದರಿಸಲ್ಪಟ್ಟು ಎಲ್ಲ ಬರಿ ಮಾಡಿದೀನಿ, ಇವಾಗ ತೋರಿಸ್ತೀನಿ ಜಾಗ ಅಂತ ಮುಂದೆ ಬಂದಿದ್ದಾರೆ. ಸೊ ಯಾಕೆ ಇವರು ಡಿಲೇ ಮಾಡ್ತಿದಾರೆ ಅನ್ನೋದು ಒಂದು ಪ್ರಶ್ನೆ. ಸರ್ ಇನ್ನೊಂದು ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಕೋರ್ಟ್ ಅಲ್ಲಿ ಹೋಗಿ ಹೆಣನ ಹುಡ್ಕೋದಕ್ಕೆ ಇವ್ರಿಗೆ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಕೋರ್ಟ್ ಪರ್ಮಿಷನ್ ಬೇಕು ಅಂತೇನಿಲ್ಲ. ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಹೋಗಿ ಹುಡುಕ್ಬಹುದು, ಮಾಡಬಹುದು, ಖಂಡಿತವಾಗ್ಲೂ ಮಾಡಬಹುದು. ಬಟ್ ಆದ್ರೂ ಅದು ಆಗ್ತಾ ಇಲ್ಲ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಂತ. ಕರೆಕ್ಟ್ ಸರ್. ಸೊ ಈಗ ಇನ್ವೆಸ್ಟಿಗೇಷನ್ ತನಿಖೆ ಮುಂದುವರಿಸ್ತಲ್ಲ. ಅವ್ರು ಹೇಳ್ತಿದಾರ ಇಲ್ಲ ನನಗೆ 164 ಅಲ್ಲಿ ಹೇಳೋ ಮಾಹಿತಿ ಸಾಕಾಗಿಲ್ಲ, ನನಗೆ ಇನ್ನ ಇನ್ಫಾರ್ಮೇಶನ್ ಬೇಕು. ಏನ್ ಇನ್ಫಾರ್ಮೇಶನ್ ಬೇಕು? ಹೇಳೋದೆಲ್ಲ ವಿಟ್ನೆಸ್ ಹೇಳ್ತಿದ್ದಾರೆ. ಎಕ್ಸಿಮೇಷನ್ ಆದ್ಮೇಲೆ ಹೇಳ್ತೀನಿ, ತೋರಿಸ್ತೀನಿ ಅಂತ ಕಂಪ್ಲೇಂಟ್ ಅಲ್ಲೂ ಹೇಳ್ತಿದ್ದಾರೆ, ಅವ್ರ ಸ್ಟೇಟ್ಮೆಂಟ್ ಅಲ್ಲೂ ಹೇಳಿರ್ಬೋದು. ಸರ್ ಆಸ್ ಎ ಅಡ್ವೊಕೇಟ್ಸ್ಗೆ ಏನಾದ್ರು ಮಾಹಿತಿ ಇದೆಯಾ? ಯಾಕೆಂತಂದ್ರೆ ಅಸ್ಥಿ ಪಂಜರ ಒಂದು ಕೊಟ್ಟಿದ್ರು ಅವ್ರ ಕಂಪ್ಲೇಂಟ್ ಸಮೇತ ಜೊತೆಯಲ್ಲಿ ಸ್ಕೆಲಿಟನ್ ಕೊಟ್ಟು ಪೊಲೀಸರಿಗೆ. ಅದು ಸೀಸರ್ ಮಾಜರ್ ಆಗಿದೆ ಸರ್.
ಸೀಜರ್ ಮರ್ಡರ್ ಆದ murder ತಕ್ಷಣ ಇಂಥ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ FSL ಕಳಿಸಿ ರಿಪೋರ್ಟ್ ತಗೋತಾರೆ ಬೇಗ, ಆದಷ್ಟು ಬೇಗ ಇಂಥ ಸೆನ್ಸಿಟಿವ್. ಆದಷ್ಟು ಬೇಗ ಇಷ್ಟು ದೊಡ್ಡ ಅಲಿಗೇಷನ್ ಇದ್ದಾಗ ಆದಷ್ಟು ಬೇಗ ತಗೊಳ್ತಾರೆ. ಅದ್ರ ಬಗ್ಗೆ ನಮ್ಗಿನ್ನ ಏನು ಮಾಹಿತಿ ಇಲ್ಲ ಸರ್. ನಮಗಿರೋ ಮಾಹಿತಿ ಪ್ರಕಾರ ಬೆಂಗಳೂರು FSL ಕೇಂದ್ರನ ತಲುಪಿದೆ ಅದು ಅಂತೇಳಿ ಅಷ್ಟೇ ಗೊತ್ತು. ಬಟ್ ಮುಂದಕ್ಕೆ ಏನಾಗ್ತಾ ಇದೆ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತಂತೇಳಿ ಇದ್ರ ಬಗ್ಗೆ ಏನಾದರೂ ಇದ್ರ ಬಗ್ಗೆ ನಮ್ಗೇನು ಅವರು ಮಾಹಿತಿ ಕೊಟ್ಟಿಲ್ಲ ಸರ್. ಕೊಟ್ಟಿಲ್ಲ. ನಾವು ಅವರು ನೋಟಿಸ್ ಮೇಲೆ ನೋಟಿಸ್ ಕಳ್ಸಿದಾರೆ, ಅದು ನಾವು ರಿಪ್ಲೈ ಮಾಡೋದ್ರಲ್ಲೇ ನಮ್ಗೆ ಟೈಮ್ ಹೋಗ್ತಾ ಇದೆ. ಎಷ್ಟು ನೋಟಿಸ್ ಮಾಡಿದ್ದಾರೆ ಸರ್? ಅಂದ್ರೆ ನೀವು ವಿಟ್ನೆಸ್ ಅನ್ನ ಪಬ್ಲಿಕೈಸ್ ಮಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಗೆ ನೋಟಿಸ್ ಕೊಡ್ತಾ ಇರೋದಂಥದ್ದು ಹೇಗೆ ಸರ್? ಕರೆಕ್ಟ್. ನಾವು ವಿಟ್ನೆಸ್ ನ ಯಾವುದೇ ಕಾರಣಕ್ಕೂ ನಾವು ಪಬ್ಲಿಕ್ ಮಾಡಿಲ್ಲ. ಪಬ್ಲಿಕ್ ಮಾಡಿರೋ ವಿಚಾರಕ್ಕೆ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಓಕೆ. ವಿಟ್ನೆಸ್ ಹೇಳಿರೋ ಸ್ಟೇಟ್ಮೆಂಟ್ ನ ಪಬ್ಲಿಕ್ ಮಾಡಿರೋ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಏನು ವಿಟ್ನೆಸ್ ಸ್ಟೇಟ್ಮೆಂಟ್ ಇತ್ತು ಅದು ಪಬ್ಲಿಕ್ ಆಗ್ಬಿಟ್ಟಿದೆ ಈಗ. ಆಯ್ತು ಸರ್. ಅದಕ್ಕೆ ಅದ್ರ ಮೇಲೆ ಒಂದು ಸೂಕ್ತವಾದ ತನಿಖೆ ಆಗಬೇಕು ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಸರ್ ಇದರಲ್ಲಿ ಸ್ಟೇಟ್ ಗೌರ್ಮೆಂಟೇ ಏನಾದರೂ ಒಂದು ಕ್ರಮಕ್ಕೆ ಹೋಗಬೇಕು. ಯಾಕೆಂತಂದರೆ ಡೈರೆಕ್ಟು ಇದು UAPA ಆ್ಯಕ್ಟು ಅಥವಾ ಟೆರರ್ ಆ್ಯಕ್ಟು ಆಗಿದ್ರೆ ಡೈರೆಕ್ಟು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಡೈರೆಕ್ಟು ಅಪ್ರೋಚ್ ಆಗ್ಬೋದಿತ್ತು. ಬಟ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ಗೆ PL ಹೋಗುವಂಥದ್ದು ಅಥವಾ ಬೇರೆ ತನಿಖೆಗೆ ಹೋಗಬೇಕು ಇದಂತೇಳಿ ಯಾರು ಕೇಳೋದ್ರ ಬಗ್ಗೆ ಕ್ರಮ ಆಗ್ತಾ ಇಲ್ಲ. ಈಗ ನೀವು CJI ಬರ್ದಿರೋದು ಅಹೆಡ್, ಎಲ್ಲದಕ್ಕಿಂತ ಒಂದು ಸ್ಟೆಪ್ ಮುಂದೆ ಇರ್ತಕ್ಕಂಥದ್ದು. ಇದಕ್ಕೇನಾದ್ರೂ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಆ ಥರ ಕೋರಿ ಹೈಕೋರ್ಟ್ನ ಮೊರೆ ಹೋಗುವಂಥ ಸಾಧ್ಯತೆ ಅಂದ್ರೆ ಇಲ್ಲಿ ಆಗ್ತಾ ಇಲ್ಲ ಇದೆ ಸರ್. ಹೋಗ್ಬೋದು, ಸಾಧ್ಯತೆ ಇದೆ, ಹೋಗ್ಬೇಕಾಗತ್ತೆ. ಶೋರ್ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ ಬಿಟ್ .live ಜೊತೆ ಇಷ್ಟೊತ್ತು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.